ಹೂಗಳಿಗೆಲ್ಲ ಒಡತಿಯಾಗಿರೋ ಕಮಲಿಗೆ ಹೂಗಳಿಂದ ಹುಟ್ಟು ಹಬ್ಬದ ಶುಭಾಶಯಗಳು. ಹ್ಯಾಪಿ ಬರ್ಡೇ ಕಮಲಿ ಅವರೇ. ಬರ್ಡೇಗಲ್ಲೂ ಇಷ್ಟೊಂದು ಸೈಲೆಂಟ್ ಆದ್ರೆ ಹೇಗೆ? ಸರ್, ಏನ್ ಹೇಳೋದು ಗೊತ್ತಾಯ್ತಿಲ್ಲ ಸರ್. ಅಯ್ಯಯ್ಯೋ, ಇಷ್ಟ ಆಗ್ಲಿಲ್ವಾ? ಇಲ್ಲ ಇಲ್ಲ ಸರ್, ಫ್ಯಾನೇನೆ ಇಷ್ಟ ಆಯ್ತು. ಸರ್, ಇದನ್ನೆಲ್ಲ ನೀವು ಒಬ್ರೇ ಮಾಡಿದ್ರಾ? ಇದಷ್ಟೇ ಅಲ್ಲ, 1 ನಿಮಿಷ ಬಂದೆ. ನಂಗೆ ತಲೆ ಆಡ್ಸ್ತಿದ್ಯಾ? ಬಾಯ್ ಬಿಟ್ಟು ಹೇಳಕ್ಕಿಲ್ವಾ? ಬೇಕು ಅಂತಲೇ ಕೇಳ್ತೀಯಾ? ನಿನ್ ಗೊತ್ತು ನಂಗೇನು ಮಾತಾಡಕ್ ಆಯ್ತಿಲ್ಲ ಅಂತ. ಸಾರಿ ನನ್ ಮುದ್ದು ಕಮ್ಲಿ. ತೇಜಸ್ ಹಂಗಲ್ಲ, ನಮ್ ಕಮ್ಲಿ ಯಾವತ್ತುವೆ ಈಟ್ ಸಂದಾಗ ಹುಡ್ದಬ್ಬ ಆಚರಣೆ ಮಾಡ್ಕೊಂಡಿರ್ನಿಲ್ಲ. ಅದಕ್ಕೆ ಹೊಸಿ ಎಮೋಷನಲ್ ಆಗವಳೆ. ಏ ಕಮ್ಲಿ, ಕಮಾನ್, ಇದನ್ನೆಲ್ಲ ನಾನು ನಿಮ್ಗೋಸ್ಕರ ಮಾಡಿರೋ ಒಂದು ಸ್ಮಾಲ್ ಅರೇಂಜ್ಮೆಂಟ್ ಅಷ್ಟೇ. ಬಾಬಾ, ಕೇಕ್ ಕಟ್ ಮಾಡುವಂತೆ. ವೇಟ್. ಅದಕ್ಕೂ ಮುಂಚೆ ಕಮಲಿ ಅವರು ದೀಪ ಹಚ್ಚಬೇಕು. ಏನು, ದೀಪ ಹಚ್ಬೇಕಾ? ಹಾ, ಕಮಲಿ ಅವರು ಯಾವತ್ತೂ ದೀಪ ಆರಿಸೋರಾಗಬಾರ್ದು, ದೀಪ ಬೆಳಗೋರಾಗಬೇಕು. ಕಮಲಿ ಅವರೇ, ಬನ್ನಿ ದೀಪ ಬೆಳಗೋರಂತೆ. Happy birthday to you. Happy birthday, dear Kamali. Happy birthday to you. Happy birthday. Thank you, sir.
ರಿಷಿ ಸರ್ ಸ್ಯಾನೆ ಥ್ಯಾಂಕ್ಸ್ ಸರ್. ಇದುವರೆಗೂ ನಾನು ಯಾವತ್ತೂ ಹಿಂಗೆ ಹುಟ್ಟುಹಬ್ಬ ಮಾಡ್ಕೊಂಡೇ ಇರಲಿಲ್ಲ. ನಂಗೆ ಸ್ಯಾನೆ ಖುಷಿ ಆಯ್ತೈತೆ. ಅಷ್ಟೇ, ಈ ಒಂದೇ ಒಂದು ವರ್ಡ್ಗೋಸ್ಕರನೇ ಇಷ್ಟೆಲ್ಲ. ನೀವು ಖುಷಿಯಾಗಿದ್ದೀರಲ್ಲ, ಅಷ್ಟು ಸಾಕು. ಕಮಲಿ ಅವರೇ, ಹಾ, ನಾನೇ ನಿಮಗೆ ಮೊದಲು ವಿಶ್ ಮಾಡಬೇಕು ಅಂತ ಕಾಯ್ತಿದ್ರಂತೆ, ಹೌದಾ? ಹೌದು, ನೀವಂದ್ರೆ ನನ್ಗಿಷ್ಟ ಅಂತ ಹೇಳ್ಬಿಡಿ ಕಮಲಿ ಅವರೇ. ಇಲ್ಲೇ ಕೂಗಾಡಿ ಕುಣ್ದಾಡಿ ನಿಮ್ನ ಎತ್ಕೊಂಡು ಸುತ್ತಾಡಿ ಪ್ರಪಂಚದಲ್ಲೇ ನನಗಿಂತ ಸಂತೋಷವಾಗಿರೋ ನೀನೊಬ್ಬ ಇಲ್ಲ ಅಂತ ಅನೌನ್ಸ್ ಮಾಡ್ಬಿಡ್ತೀನಿ. ಹಾಗೆ ನೋಡ್ಬೇಡಿ, ಕಾರ್ಡಿಯಾಕ್ ಮಸಲ್ಸ್ ಎಲ್ಲ ಪುಷಪ್ ಮಾಡ್ದಂಗೆ ಆಗ್ತದೆ. ಹೇಳಿ ಕಮಲಿ ಅವರೇ. ಅದು ಅಯ್ಯೋ ರಿಷಿ ಸರ್, ಇದ್ಯಾಕೆ ಹಿಂಗೆ ಬಂದು ಬಚ್ಚಿಟ್ಕತ್ತಿದ್ದೀರಿ? ಅನಿಕಾ ಬರ್ತಿದ್ದಾಳೆ. ಅವಳೇನಾರು ನಾನು ಇಲ್ಲಿಗೆ ಬಂದಿರೋದು ಗೊತ್ತಾಯ್ತಂದ್ರೆ ತಲೆ ತಿಂದಾಕ್ಬಿಡ್ತಾಳೆ. ಕಮಲಿ ಅವರೇ, ನೀವೇ ನನ್ನ ಸೇವಿಯರು. ಸರಿ ರಿಷಿ ಸರ್, ನೀವು ಹಿಂಗೆ ನನ್ನಿಂದ ಬಚ್ಚಿಟ್ಕೊಳ್ಳಿ, ನಾನು ಹಂಗೆ ಒಳಗೆ ಕರ್ಕೊಂಡು ಹೋಗ್ತೀನಿ. ರೂಮಲ್ಲಿರೋ ಸಾಕೆಟ್ ಇನ್ನೂ ರೆಡಿ ಮಾಡಿಲ್ಲ ಇವರು. ಫೋನ್ ಚಾರ್ಜ್ ಮಾಡೋಕ್ಕೆ ಇಲ್ಲಿವರೆಗೂ ಬರಬೇಕು. ರಿಷಿ ಸರ್ ಇರಿ, ಅನಿಕಾ ಓದ್ಲ ಹೋಗಿ ನೋಡ್ಕೊಂಬರ್ತೀನಿ. ಅವಳು ಇನ್ನೂ ಹೋಗಿರಬಾರ್ದು ದೇವ್ರೆ, ಆಗ ಇನ್ನಷ್ಟು ಸಮಯ ಕಮಲಿ ಅವ್ರ ಜೊತೆನೆ ಕಳಿಬಹುದು. ರಿಷಿ ಸರ್, ಅನಿಕಾ ಇಲ್ಲ, ಹೊಂಟೋಗವಳೆ. ಹೊರಟೋಗಿದ್ದಾಳ? ಒಂದು ನಿಮಿಷ ಇರಿ ಸರ್. ಸರ್, ಇದನ್ನ ತಕೊಳ್ಳಿ. ತಲೆಗೆ ಸುತ್ಕೊಂಡು ಹೋದ್ರೆ ಯಾರಿಗೂ ಗೊತ್ತಾಗಕ್ಕಿಲ್ಲ. ಸರ್, ಬಿರ್ನೆ ಹೋಗಿ ಸರ್, ಅನಿಕಾ ಮತ್ತೆ ಬಂದ್ಬಿಡ್ತಾಳೆ. ಹಾ,
ಡೇಂಜರ್ ಅಲಾರಾಮ್ ತರ ಬಡ್ಕೋತಿದ್ದಾಳಲ್ಲಪ್ಪ. ನಮ್ಮನೆ ಕದಿಯಕ್ ಬಂದಿದ್ಯಾ ನೀನು? ಈ ಕಾಮಿನಿ ಮನೆಯಲ್ಲೇ ಕಳ್ತನ ಮಾಡೋಷ್ಟು ಧೈರ್ಯನಾ ನಿನ್ಗೆ? ಯಾರ ನೀನು? ರಿಷಿ, ಏನಾಯ್ತು? ಯಾಕೆ ಕಿರ್ಚ್ಕೊಂಡ್ರಿ? ರಚು, ಇವರೆಲ್ಲ ನನ್ನ ಕಳ್ಳ ಅನ್ಕೊಂಡವ್ರೆ. ಹಾ, ಅಯ್ಯೋ ಅನಿಕಾ, ಇವತ್ತು ಕಮ್ಲಿ ಬರ್ತಡೇ ಅಲ್ವಾ, ಅದಕ್ಕೆ ಅವಳಿಗೆ ಸರ್ಪ್ರೈಸ್ ಕೊಡಕ್ಕೆ ನಾವೆಲ್ಲ ಬಂದಿದ್ವಿ. ಓ, ಕಮ್ಲಿನೇ ಬಂದ್ಲು. ಅಯ್ಯೋ, ರಿಷಿ ಸರ್ ಅನೇಕ ಹತ್ರ ಸಿಕ್ಕಾಕೊಂಬಿಟ್ಟವ್ರೆ. ಏನಿಲ್ಲ ಕಮ್ಲಿ, ಅನಿಕಾ ಅಣ್ಣನ್ ನೋಡಿ ಕಳ್ಳ ಅಂತ ಗಾಬರಿ ಆಗಿದ್ಲು ಅಷ್ಟೇ. ಡೋಂಟ್ ವರಿ. ಸರಿ, ನಾವಿನ್ ಬರ್ತೀವ. ಕಮ್ಲಿ ಸಖತ್ತಾಗಿತ್ತಲ್ಲ. ನಾನಂತೂ ಇಂಥ ಹುಟ್ಟದಬ್ಬನ ವಾಡೇ ಇರ್ನಿಲ್ಲ, ಅಂತ ಕೇಕ್ನೂ ತಿಂದಿರ್ನಿಲ್ಲ. ನೀನು ಹುಟ್ಟಿದ್ದಕ್ಕೆ ಸ್ಯಾನೆ ಥ್ಯಾಂಕ್ಸ್ ಕಣವಿ. ನೀನ್ ಕೇಕ್ ತಿನ್ನಕ್ಕೆ ನಾನು ಹುಟ್ಬೇಕಿತ್ತಾ? ಅಯ್ಯಯ್ಯೋ, ನಾಡು ಕೋಪ್ದಾಗೆ ನಿನ್ ಕೆನ್ನೆ ಜೇನುತುಪ್ಪದ ಕೇಕ್ ಹಂಗೈತೆ, ಹಂಗೆ ಕಚ್ಕೊಂಡ್ ತಿನ್ಬಿಡ್ಲಾ? ಅರಮನೆ ನಾಯಿ ಆಳಿಲ್ದೇ ಇರೋ ಟೈಮಲ್ಲಿ ಸಿಂಹಾಸನ ಏರ್ತಿತ್ತಂತೆ. ಸಿಂಹಾಸನ ಏರಿದ್ರು ಅಲ್ಲಿ ಮಾಡಬಾರ್ದು ಗಲೀಜು ಮಾಡಿ ಗಬ್ಬು ನಾರ್ಸ್ತಿತ್ತಂತೆ. ನಿನ್ನ ಅರ್ಹತೆ ಏನು ಅಂತ ಗೊತ್ತಿದ್ರು ನೀನು ನಮ್ಮ ಲೆವೆಲ್ಗೆ ಬರೋದಕ್ಕೆ ಟ್ರೈ ಮಾಡ್ತಿದ್ಯಲ್ಲ, ನಿನಗೆ ಸ್ವಲ್ಪನಾದ್ರೂ ನಾಚಿಕೆ ಆಗಲ್ವೇನೆ? ನಾನು ಹೇಳೋದನ್ನ ಸರಿಯಾಗಿ ಕೇಳಿಸ್ಕೋ. ನಿನಗೆ ಈ ಮನೇಲಿರೋದಕ್ಕೆ ಜಾಗ ಕೊಟ್ಟಿದ್ದಾರೆ, ಹಾಗಂತ ತಲೆ ಮೇಲೆ ಕೂತ್ಕೋಬೇಡ. ನೀನು ಬರೋದಕ್ಕೆ ಮುಂಚೆ ಈ ಮನೆ ತುಂಬಾ ಚೆನ್ನಾಗಿತ್ತು, ತುಂಬಾ ನೆಮ್ಮದಿಯಾಗಿತ್ತು. ಆದ್ರೆ ನೀನು ಬಂದ ಮೇಲೆ ಸುಡುಗಾಡಾಗೋಗಿದೆ. ತಾರೀಕೆ ಬೀದಿಯಲ್ಲಿ ಬಿದ್ದಿದ್ದವಳು ನೀನು. ಮನೆಯಲ್ಲಿ ಜಾಗ ಕೊಟ್ರೆ ರಾತ್ರಿ ಹೊತ್ತಲ್ಲಿ ಋಷಿನ ಕರಿತೀಯಾ? ಅನಿಕಾ, ಮತ್ತೆ ಮತ್ತೆ ತೆಪ್ಪಾಗಿ ಮಾತಾಡ್ತಾ ಇದ್ಯಾ? ಇವತ್ತು ಕಮ್ಲಿ ಹುಟ್ಟಬ್ಬ ಅಂತ ರಿಷಿ ಸರ್ ಬಂದಿದ್ದು. ಹುಟ್ಟಹಬ್ಬನಾ? ಅಲ್ಲ, ಹುಟ್ಕೊಳಕ್ ನೆಟ್ಗೆ ಬಟ್ಟೆ ಇಲ್ದಿರೋರೆಲ್ಲ ನಮ್ಮ ಮನೆಯಲ್ಲಿ ಹುಟ್ಟು ಹಬ್ಬ ಮಾಡ್ಕೋತಿದ್ದೀರಾ? ಏಯ್ ಕಮಲಿ, ನಿನ್ನ ಲಿಮಿಟಲ್ಲಿ ನೀನಿದ್ರೆ ಸರಿ. ಅದು ಬಿಟ್ಟು ಬೇಬೆ ವಿಷಯಕ್ಕೋ ರಿಷಿ ತಂಟೆಗೋ ಬಂದರೆ ಮಾಮ್, ಇವಳಿಗೇನು ಮಾಮ್ ವಾರ್ನಿಂಗ್ ಕೊಡ್ತಿದ್ದೀರಾ? ನಮ್ಮ ಮುಂದೆ ನಿಲ್ಲೋಕ್ಕೂ ಯೋಗ್ಯತೆ ಇಲ್ಲದೆ ಇರೋಳು ಇವಳು. ಅಜ್ಜಿ ಇವಳಿಗೆ ಇರೋಕ್ ಜಾಗ ಕೊಟ್ಟಿದ್ದಾರೆ ಅಂತ ಅನ್ಕೊಂಡಿದ್ದಾಳೆ. ಆದ್ರೆ ಅವ್ರು ಹಾಕಿರೋದು ಭಿಕ್ಷೆ ಅಂತ ಇವಳಿಗೆ ಗೊತ್ತಿಲ್ಲ. ನೋಡನಿಕಾ, ಮತ್ತೆ ಹೇಳ್ತೀವಿ ನಿಂಗೆ ಬಾಯಿಗೆ ಬಂದಾಗ ಬೈಸ್ಕೊಂಡ್ರು ಮತ್ತೆ ಮತ್ತೆ ಇದೇ ತರ ನಡ್ಕೋತಿರ್ತಿರಲ್ಲ. ನಿಮಗೇನು ಮಾನ ಮರ್ಯಾದೆ ಏನು ಇಲ್ವಾ? ಅಮ್ಮಮ್ಮ, ಅದ್ರಲ್ಲಿ ಏನ್ ಡೌಟು? ಅದೇನು ಅವ್ರಿಗಿಲ್ಲ. ನಾವ್ ಜಾಸ್ತಿ ಮಾತಾಡಿದ್ರೆ ಅವ್ರ ಚಿಲ್ಡ್ರೆ ಬುದ್ಧಿ ನಮಗೂ ಅಂಟ್ಕೊಳ್ಳುತ್ತೆ. ಬನ್ನಿ ಅಮ್ಮಮ್ಮ. ಅದು ಸರಿನೇ ಬೇಬಿ. ನಾವು ಗಲೀಜಿರೋ ಜಾಗಕ್ಕೆ ಎಷ್ಟೇ ಕಾಸ್ಟ್ಲಿ ಚಪ್ಪಲ್ ಹಾಕೊಂಡು ಹೋದ್ರು ಮೂಗುಗ್ ಮಾತ್ರ ಯಾವ ಚಪ್ಪಲ್ಲೂ ಇಲ್ವಲ್ಲ. ಇವ್ರ ಸಹವಾಸನೂ ಒಂಥರ ಹಾಗೆ. ಕಮಾನ್ ಬೇಬಿ, ಬಾ ಉರ್ಮಿ.
ಅಲ್ಲ ಈ ಪಿಕಾರಿ ಹುಟ್ಟದಬ್ಬನೋ ಅನ್ನಪೂರ್ಣಮ್ಮನ ದೊಡ್ಡ ಮೊಮ್ಮಗಳ ಹುಟ್ಟದಬ್ಬನೋ ಒಂದೇ ದಿವಸ ಅಂದ್ರೆ ಎಂತ ವಿಚಿತ್ರ ಅಲ್ವಾ? ವಿಚಿತ್ರ ಏನು ಬಂತು ಅಮ್ಮಮ್ಮ? ಅವಳು ಇವಳ ಥರನೇ ಬಿಕ್ಕಾರಿನೇ ಇರ್ತಾಳೇನೋ. ಅಲ್ವಾ? ಕರೆಕ್ಟಾಗಿ ಹೇಳಿದೆ ಬೇಬಿ. ಬಾ. ನೋಡ್ರಪ್ಪ, ಡೆಕೋರೇಷನ್ ಎಲ್ಲ ನೀಟಾಗಿ ಮಾಡಬೇಕು. ನಿಮ್ಮ ಚೀಫ್ ಹತ್ರ ಕಲರ್ ಕಾಂಬಿನೇಷನ್ ಮಾತಾಡಿದ್ದೀನಿ, ಅದೇ ಇರಬೇಕು, ಯಾವುದು ಚೇಂಜಸ್ ಇರಬಾರ್ದು. ಓಕೆ? ಹೊರಗಡೆ ಗೆಸ್ಟ್ ಬರುವಾಗ ಅವ್ರ ದಾರಿಗೆ ಯಾವುದೂ ಅಡ್ಡ ಆಗಬಾರ್ದು, ಅದನ್ನ ಸ್ವಲ್ಪ ಗಮನ ಇಟ್ಕೊಳ್ಳಿ. ಹೊರಡಿ. ಡ್ಯಾಡ್, ವಾಟ್ ಇಸ್ ಆಲ್ ಆಫ್ ದಿಸ್? ಹೇ ಅನಿಕಾ, ಈಗಿದ್ಯಾ? ನೋಡು, ಡೆಕೋರೇಷನ್ಸ್ ಎಲ್ಲ ನಡೀತಾ ಇದೆ. ಡ್ಯಾಡ್, ನೀವೇ ಇದನ್ನೆಲ್ಲ ಪರ್ಸನಲ್ ಆಗಿ ನಿಂತು ಮಾಡಿಸ್ತಿದ್ದೀರಲ್ಲ, ಹ್ಯಾವ್ ಯು? ಅನಿಕಾ, ಇವತ್ತು ನಿಮ್ಮ ಅಕ್ಕನ ಬರ್ಡೇ. ಅವಳಿಗೆ 18 ವರ್ಷ ತುಂಬುತ್ತೆ. ಅವಳ ಬರ್ಡೇನ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಬೇಕು ಅನ್ನೋದು ಅಮ್ಮನ ಆಸೆ. ಅದಕ್ಕೆ ಇದೆಲ್ಲ. ಅನಿಕಾ, ಸಂಜೆ ಗೆಸ್ಟ್ ಎಲ್ಲ ಬರ್ತಾ ಇದ್ದಾರೆ, ಅದಕ್ಕೆ ನಾನು ಖುದ್ದಾಗಿ ನಿಂತ್ಕೊಂಡು ರೆಡಿ ಮಾಡಿಸ್ತಾ ಇದ್ದೀನಿ. ಕಮಾನ್ ಅನಿಕಾ, ಬೇಗ ಹೋಗಿ ರೆಡಿ ಆಗು. ಅಕ್ಕ ಅಂತೆ ಅನಿಷ್ಟದವಳು. ಆ ಹಳ್ಳಿ ಗುಗ್ಗು ಹುಟ್ಟಿದ ದಿನಾನೇ ಇವಳು ಹುಟ್ಟಿದಾಳೆ. ಇವಳೇನೋ ಇವಳ ಬರ್ತ್ಡೇಗೆ ಈ ಥರ ಡೆಕೋರೇಟ್ ಮಾಡ್ತಿದ್ದಾರೆ ಅನ್ನೋ ದಿಮಾಕ್ನಲ್ಲಿ ಓಡಾಡ್ತಿರ್ತಾಳೆ. ನನ್ನ ಬರ್ತ್ಡೇಗೆ ಯಾವತ್ತಾದ್ರೂ ಅವರೇ ನಿಂತು ಮಾಡ್ತಿದಾರಾ? ನನ್ನ ಮನೆಯಲ್ಲಿ ನನ್ನನ್ನು ಬಿಟ್ಟು ಇನ್ನೆಲ್ಲರೂ ಚೆನ್ನಾಗಿದ್ದಾರೆ. ಮಾಮ್, ನೋಡಿದ್ರಾ ನಿಮ್ಮ ಗಂಡ ಮಾಡ್ತಿರೋ ಕೆಲಸನ? ಎಸ್ ಬೇಬಿ, ಅದನ್ನು ನೋಡಿನಿ ನಿನಗೆ ಸಮಾಧಾನ ಹೇಳೋಣ ಅಂತ ಬಂದೆ. ಸಮಾಧಾನ? ಮೈ ಫುಟ್! ಅದು ಒಂದೇ ಅಲ್ವಾ ನಿಮ್ಗೆ ಮಾಡೋಕ್ಕಾಗೋದು? ಇದನ್ನೆಲ್ಲ ತಡೀರಿ, ನೋಡೋಣ. ಬೇಬಿ ಪ್ಲೀಸ್, ಟೆನ್ಷನ್ ಮಾಡ್ಕೋಬೇಡ ನೀನು. ನೋಡು, ಇದೆಲ್ಲ ಜಸ್ಟ್ ಒಂದು ದಿನದ ಜಾತ್ರೆ ಅಷ್ಟೇ. ನಾಳೆ ಬೆಳಗಾಗ್ತಿದ್ದ ಹಾಗೆ ಎಲ್ಲಾನು ನಿಂದೆ. ಆಗ ನೀನು ಎಲ್ರೂ ಬೆರಳು ತುದಿಲ್ಲ ಆಟಾಡಿಸ್ಬೋದು. ಬಿಲೀವ್ ಮೀ, ಜಸ್ಟ್ 24 hours, 24 ಗಂಟೆ ಅಷ್ಟೇ ನೀನು ಕಾಯಬೇಕಾಗಿರೋದು. ಎಸ್ ಬೇಬಿ.